ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆದಂತಹ ನಮ್ಮ ಗಿಲ್ಲಿ ನಟನ್ಗೆ ನಿಜವಾಗ್ಲೂ ಯಾಕೆ ದಿನೇ ದಿನೇ ಇಷ್ಟೊಂದು ಆಯ್ತಾ ಐಪ್ ಕ್ರಿಯೇಟ್ ಆಗ್ತಿದೆ ಅಂತ ನೋಡೋದಾದ್ರೆ, 11 ಸೀಸನ್ ಅಲ್ಲಿ ವಿನ್ನರ್ಗಳನ್ನ ನಾವು ನೋಡಿದ್ವಿ. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ನಿಜವಾಗ್ಲೂ ಕೂಡ 37,000 ಕೋಟಿ ಓಟ್ ತಗೊಂಡು ವಿನ್ ಆದಂತಹ ಗಿಲ್ಲಿನ ಬೀಟ್ ಮಾಡ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂದ್ರೆ ಮೀಟ್ರ್ ಬೇಕಂತಾನೆ ಹೇಳ್ಬೇಕು. ಮೀಟ್ರು ಯಾಕೆ ಇಷ್ಟೆಲ್ಲ ಪೀಟಿಗೆ ಆಗ್ತಿದೀನಿ ಅನ್ಕೊಂತಿದ್ದೀರಾ? ಏನಪ್ಪಾ ವಿಷಯ ಅಂತಂದ್ರೆ, ನಮ್ಮ ಗಿಲ್ಲಿ ನಟನವರು ಬಿಗ್ ಬಾಸ್ ನ ಮುಗಿಸಿ ಬಂದಾದ ನಂತರ ಅವರು ಹೋಗದೆ ಇರುವಂತ ಪ್ರೋಗ್ರಾಮ್ಗಳೇ ಇಲ್ಲ, ಅವರು ಹೋಗದೆ ಇರುವಂತ ಕಾರ್ಯಕ್ರಮಗಳಿಲ್ಲ, ಅವರು ಹೋಗದೆ ಇರುವಂತಹ ಶೋರೂಮ್ಗಳೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿನ ಅಷ್ಟು ಇನ್ವೈಟ್ ಮಾಡ್ತಾ ಇದ್ರು. ನೀವು ನೋಡಿರ್ಬೋದು, ಸತ್ತ 6 ತಿಂಗಳಲ್ಲಿ ಅವ್ರನ್ನ ಎಲ್ಲಾ ಕಡೆ ಇನ್ವೈಟ್ ಮಾಡಿದ್ದಾರೆ. ಎಲ್ಲಾ ಕಡೆ ಅದು ಯಾವುದೇ ಪ್ರೋಗ್ರಾಮ್ ಆಗ್ಲಿ ನಮ್ಮ ಗಿಲ್ಲಿ ಅವ್ರನ್ನ ಒಂದು ಒಳ್ಳೆ ರೆಮ್ಯುನರೇಷನ್ ನ ಕೊಟ್ಟು ಆಯ್ತಾ ನಮ್ಮ ಗಿಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಈಗ ಅಂತದ್ದೇ ಒಂದು ಶೋರೂಮ್ ಓಪನಿಂಗಿಗೆ ನಮ್ಮ ಗಿಲ್ಲಿ ಅವರು ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿಯವರ ತವರೂರಾದಂತಹ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಮಂಡ್ಯ ಗಿಲ್ಲಿ ಅಂತ. ಅಂದ್ರೆ ಮಂಡ್ಯದಲ್ಲಿ ಇರುವಂತ, ಅಂದ್ರೆ ಮಂಡ್ಯ ಡಿಸ್ಟಿಕ್ ಆಯ್ತಾ, ಮಂಡ್ಯ ಡಿಸ್ಟಿಕ್ನಲ್ಲಿ ಇರುವಂತಹ ಮಂಡ್ಯ ಡಿಸ್ಟಿಕ್ ನ ಮಳವಳ್ಳಿಯಲ್ಲಿ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇರುವಂತಹ, ಅದೇ ರೀತಿ ಗ್ರ್ಯಾಂಡ್ ಆಗಿ ಓಪನ್ ಆಗ್ತಿರುವಂತಹ ಮದರ್ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ ನ ಒಂದು ಉದ್ಘಾಟನೆಗೆ ಆಯ್ತಾ ನಮ್ಮ ಗಿಲ್ಲಿ ಅವರು ಬರ್ತಿದ್ದಾರೆ. ನಿಜವಾಗ್ಲೂ ಕೂಡ ಮದರ್ ಗೋಲ್ಡನ್ ಜ್ಯುವೆಲರಿ ಅಂದ್ರೆ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ ಏನಿದೆ, ತುಂಬಾನೇ ದೊಡ್ಡ ಶಾಪು ಮಳವಳ್ಳಿಲಿ ತುಂಬಾ ಗ್ರ್ಯಾಂಡ್ ಆಗಿ ಓಪನ್ ಆಗ್ತಾ ಇದೆ. ಸತತ 10,000 ಮೇಲೆ ಜನ ಸೇರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಳವಳ್ಳಿ ಅಂದ ತಕ್ಷಣನೇ ನಮಗೆ ನಿಜವಾಗ್ಲೂ ಕೂಡ ಅದು ಗಿಲ್ಲಿಯವರ ತವರೂರೇ ಆಗಿರೋದ್ರಿಂದ, ಮಂಡ್ಯ ಅಂತಂದ್ರೆ ನಮ್ ಗಿಲ್ಲಿ. ಹಾಗಾಗಿ ಗಿಲ್ಲಿನ ನೋಡಕ್ಕೆ ಕಾಲೇಜ್ ಹುಡುಗರುಗಳು, ಅದೇ ರೀತಿ ತುಂಬಾ ಜನ ನಮ್ಮ ಗಿಲ್ಲಿ ಅವರ ಫ್ಯಾನ್ಸ್ಗಳು ಸೇರುವಂತಹ ಸಾಧ್ಯತೆ ಇದೆ. ಇದರೊಟ್ಟಿಗೆ ಇನ್ನೊಂದೇನು ಪ್ಲಸ್ ಅಂತಂದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯ್ತಾ ಬಿಗ್ ಬಾಸ್ ಜೋಡಿ ಅಂತಾನೆ ಖ್ಯಾತಿ ಪಡೆದಂತಹ, ಅದೇ ರೀತಿ ಜನಮೆಚ್ಚಿದ ಜೋಡಿ ಅಂತಾನೆ ಖ್ಯಾತಿ ಪಡೆದಂತಹ ನಮ್ಮ ಕಾವ್ಯ ಮತ್ತು ಗಿಲ್ಲಿ ಆಯ್ತಾ. ಯಾಕೆಂದ್ರೆ ಕಾವ್ಯ ಮತ್ತು ಗಿಲ್ಲಿ ಇಬ್ರು ಕೂಡ ಮದರ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿಯ ಒಂದು ಓಪನಿಂಗಿಗೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಂದ್ರೆ ಗಿಲ್ಲಿ ಮತ್ತು ಕಾವ್ಯನ ಒಟ್ಟಿಗೆ ನೋಡ್ಬೇಕು ಅನ್ಕೊಂಡಿರುವಂತಹ ಫ್ಯಾನ್ಸ್ಗಳು ನಿಜವಾಗ್ಲೂ ಕೂಡ ಆಯ್ತಾ ಇದೊಂದು ಒಳ್ಳೆ ಆಪರ್ಚುನಿಟಿ. ಹಾಗಾಗಿ ಎಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಸುಮಾರು ಅಂದ್ರೆ ಸಾವಿರಾರು ಫ್ಯಾನ್ಸ್ಗಳು ಗಿಲ್ಲಿ ಕಾವ್ಯನ ನೋಡಕ್ಕೆ ಆಯ್ತಾ ಬರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಅದಲ್ದೇನೆ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಆಯ್ತಾ ಖುದ್ದಾಗಿ ಮದರ್ ಗೋಲ್ಡನ್ ಡೈಮಂಡ್ ನ ಒಂದು ಶಾಪಿನ ಮಾಲೀಕರಾದಂತಹವರೇ ಖುದ್ದಾಗಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದರೊಟ್ಟಿಗೆ ಈ ಒಂದು ಮದರ್ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಆಯ್ತಾ ಮಳವಳ್ಳಿಯಲ್ಲಿ ಯಾವತ್ತಪ್ಪ ಇದು ಓಪನಿಂಗ್ ಆಗ್ತಿದೆ ಅಂತಂದ್ರೆ, ಆಗಸ್ಟ್ 16ನೇ ತಾರೀಕು ಮಳವಳ್ಳಿಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಕಾವ್ಯ ಅವರ ಮತ್ತು ಗಿಲ್ಲಿ ಕಾವ್ಯ ಅವ್ರನ್ನ ನೋಡಕ್ಕೆ ಫ್ಯಾನ್ಸ್ಗಳು ನಿಜವಾಗ್ಲೂ ಕೂಡ ಆಯ್ತಾ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆಗಸ್ಟ್ 16ನೇ ತಾರೀಕು ಗಿಲ್ಲಿ ಕಾವ್ಯ ಅವರ ಒಂದು ಮಳವಳ್ಳಿಲಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿ ಕಾವ್ಯ ಅಂದ ತಕ್ಷಣನೇ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ನ ಒಂದು ಆರ್ಭಟ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಳವಳ್ಳಿಯಿಂದ ಅಂದ್ರೆ ಏನು ಮದರ್ ಗೋಲ್ಡನ್ ಜ್ಯುವೆಲರಿ ಶೋರೂಮ್ ಇದೆ, ಅಲ್ಲಿಂದ ಸತತ 5-6 ಕಿಲೋಮೀಟರ್ಗಳ ಕಾಲ ಗಿಲ್ಲಿ ಮತ್ತು ಕಾವ್ಯ ಅವರ ಕಟ್ಔಟ್ಗಳು ರಾಜಾಜಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅವ್ರ ಫ್ಯಾನ್ಸ್ ಬಿಡ್ತಾರ, ಅದು ಮಳವಳ್ಳಿ, ಅದು ಗಿಲ್ಲಿ ಅವರ ತವರೂರು. ಇಂತಹ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಳಲ್ಲ, ಕಟ್ಔಟ್ಗಳ ಮೇಲೆ ಕಟ್ಔಟ್ಗಳನ್ನ ಕಟ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಬಿಗ್ ಬಾಸ್ ನಡೆಯುವ ಸ್ಟುಡಿಯೋ ಮುಂದೆ ಕಟ್ಔಟ್ ಕಟ್ತಂತಹ ಆಯ್ತಾ ಗಿಲ್ಲಿ ಫ್ಯಾನ್ಸ್ಗಳು ಇಲ್ಲಿ ಬಿಡ್ತಾರ. ನಿಜವಾಗ್ಲೂ ಕೂಡ ಸ್ಟುಡಿಯೋ ಮುಂದೆ ನೀವು ನಂಬಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೆದಂತ ಒಂದು ಏನ್ ಸ್ಟುಡಿಯೋ ಇತ್ತಲ್ಲ, ಬಿಗ್ ಬಾಸ್ ಮನೆ ಇದ್ದಂತ ಸ್ಟುಡಿಯೋ, ಸತತ 7-8 ಕಿಲೋಮೀಟರ್ಗಳ ದೂರದಲ್ಲಿ ಅಲ್ಲಿಂದ ಸ್ಟುಡಿಯೋ ತನಕ ಕಟ್ಔಟ್ಗಳು ಕಟ್ಟಿದ್ರಂತೆ ಗಿಲ್ಲಿದನ್ನ. ಯೋಚನೆ ಮಾಡಿ, ಯಾವ ಸೀಸನ್ ಅಲ್ಲೂ ಇದು ನಡೆದಿರಲಿಲ್ಲ. ಹಾಗಾಗಿ ಮಳವಳ್ಳಿಯಲ್ಲಿ ಗಿಲ್ಲಿ ಕಾವ್ಯ ಅವ್ರನ್ನ ನೋಡಕ್ಕೆ ನಿಜವಾಗ್ಲೂ ಕೂಡ ಒಂದ್ ಲೆಕ್ಕಕ್ಕೆ ಫ್ಯಾನ್ಸ್ ಸೇರ್ತಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು,
ಬಿಗ್ ಬಾಸ್ ಮುಗಿದು ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಿದೆ. ಆದ್ರೂ ಕೂಡ ಗಿಲ್ಲಿಗೆ ಇಷ್ಟೊಂದು ಹವಾ ಇದೆ, ಇಷ್ಟೊಂದು ಒಂದು ಅಂದ್ರೆ ನೀವು ಯೋಚನೆ ಮಾಡಿ, ಒಂದು ಬಿಗ್ ಜ್ಯುವೆಲರಿ ಶಾಪ್ ಅಂದ್ರೆ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಶಾಪ್ ಅಂದ್ರೆ ಅದು ಸುಮ್ಮನೆ ಸಾಧಾರಣ ವಿಷಯ ಅಲ್ಲ. ಅಂತ ಒಂದು ಬಿಗ್ ಜ್ಯುವೆಲರಿ ಶಾಪಿಗೆ ನಮ್ಮ ಗಿಲ್ಲಿ ಅವ್ರನ್ನ ಓಪನಿಂಗಿಗೆ ಆಯ್ತಾ ರಿಬ್ಬನ್ ಕಟ್ ಮಾಡಕ್ ಕರೀತಾರೆ ಅಂದ್ರೆ ಗಿಲ್ಲಿ ಯಾವ ಮಟ್ಟಕ್ಕೆ ಅವನು ಸಕ್ಸಸ್ ಆಗಿದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಅವನ ಒಂದು ಸಿಂಪ್ಲಿಸಿಟಿಯಲ್ಲಿ ಗೊತ್ತಾಗುತ್ತೆ. ಗಿಲ್ಲಿ ಈಗಲೂ ಕೂಡ ತುಂಬಾನೇ ಸಿಂಪ್ಲಿ ಆಗಿರುವಂತ ಮನುಷ್ಯ, ತುಂಬಾನೇ ಆಯ್ತಾ ಡೌನ್ ಟು ಅರ್ತ್ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಅವರ ಏನ್ ಪಳಾರ್ ಸಿನಿಮಾ ಇದೆ ಅದ್ರದ್ದು ಶೂಟಿಂಗ್ ನೋಡಕ್ ಹೋದಂತ ಅಷ್ಟು ಫ್ಯಾನ್ಸ್ಗಳಿಗೆ ಫೋಟೋಗಳು ಆಯ್ತಾ ಸೆಲ್ಫಿಗಳನ್ನ ಕೊಡ್ತಾನಂತೆ ಗಿಲ್ಲಿ. ಹಾಗಾಗಿ ಗಿಲ್ಲಿಗೆ ನಿಜವಾಗ್ಲೂ ಕೂಡ ರೆಸ್ಪೆಕ್ಟ್ ನ ಗೇನ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮಗೇನೆ ಅವತ್ತು ನೋಡಿದ ಗಿಲ್ಲಿ ಇವತ್ತು ನೋಡ್ತಿರೋ ಗಿಲ್ಲಿ ತುಂಬಾನೇ ನಮ್ಗೆ ಒಂದು ಆಯ್ತಾ ಡಿಫ್ರೆನ್ಸ್ ಗೊತ್ತಾಗ್ತದೆ. ಯಾಕೆಂದ್ರೆ ಅವತ್ ನಾವು ಗಿಲ್ಲಿ ಅಂತಂದ್ರೆ ಗಿಲ್ಲಿಯಿಂದ ನಾವು ಫನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಗಿಲ್ಲಿಯಿಂದ ಇವಾಗ ನಾವು ಅವ್ರನ್ನ ನೋಡಿ ನಾವು ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಗಿಲ್ಲಿಯವ್ರಿಗೆ. ಹೌದು, ಗಿಲ್ಲಿಯವ್ರು ಬರ್ತಾ ಇದಾರೆ, ಗಿಲ್ಲಿಯವ್ರ ಸಿನಿಮಾ ಅಂತಂದ್ರೆ ಗಿಲ್ಲಿಯವ್ರ ಆ ರೆಸ್ಪೆಕ್ಟ್ ನ ಗೇನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ಆಯ್ತಾ ಏನು ಗಿಲ್ಲಿ ಕಾವ್ಯ ಫ್ಯಾನ್ಸಿಗೆ ಆಗಸ್ಟ್ 16ನೇ ತಾರೀಕು ಹಬ್ಬನೋ ಹಬ್ಬ. ಸೋಷಿಯಲ್ ಮೀಡಿಯಾದಲ್ಲಿ ಆಗಸ್ಟ್ 16ನೇ ತಾರೀಕು ಗಿಲ್ಲಿ ಕಾವ್ಯ ಅವರ ಫೋಟೋ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಆಗ್ತವೆ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.